ಶವದ ಮೇಲಿರೋ ಚಿನ್ನವನ್ನು ದುಷ್ಟ ದುರುಳರು ಬಿಡ್ತಾ ಇಲ್ಲ. ನೋಡಿ ಎಂತೆಂಥವ್ರಿದ್ದಾರೆ. ಒಂದು ಶವ ಅಲ್ಲಿ ಬಿದ್ದಿದೆ, ಅದರ ಮೇಲಿರುವಂಥ ಚಿನ್ನವನ್ನು, ಒಂದು ಒಡವೆಯನ್ನು ಬಿಡಲ್ಲ. ಅಷ್ಟು ಕೆಟ್ಟೋಗಿದೆ ಕಾಲ ಅಂತ. ಮೃತದೇಹದ ಮೇಲಿದ್ದ ಒಡವೆಗಳನ್ನು ನೀಚರು ಎಗರಿಸ್ಕೊಂಡು ಹೋಗಿದ್ದಾರೆ. ಮೃತದೇಹದ ಮೇಲಿದ್ದ ಒಡವೆ ಕಳ್ಳತನವಾಗಿದೆ ಅಂತ ಈಗ ದೂರು ದಾಖಲಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೌರಿಂಗ್ ಆಸ್ಪತ್ರೆ ಶವಾಗಾರದ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿರೋದು. ಆರ್ಸಿಬಿ ಕಾಲ್ತುಳಿತ ಘಟನೆಯಲ್ಲಿ 13 ವರ್ಷದ ದಿವ್ಯಾಂಶಿ ಮೃತಪಟ್ಟಿದ್ದ. ದಿವ್ಯಾಂಶಿ ಕಿವಿಯೋಲೆ ಮಿಸ್ಸಿಂಗ್ ಅಂತ ಪೋಷಕರಿಂದ ದೂರು ದಾಖಲಾಗಿದೆ. ಪೋಸ್ಟ್ ಮಾರ್ಟಮ್ ವೇಳೆ ದಿವ್ಯಾಂಶಿ ಕಿವಿಯೋಲೆ ಮಿಸ್ಸಿಂಗ್ ಆಗಿದೆ. ಕಿವಿಯೋಲೆ ಕಾಣೆಯಾದ ಬಗ್ಗೆ ದಿವ್ಯಾಂಶಿ ತಾಯಿ ಅಶ್ವಿನಿ ಅವರು ದೂರನ್ನ ಕೊಟ್ಟಿದ್ದಾರೆ. ಮೃತದೇಹ ಪೋಷಕರಿಗೆ ಹಸ್ತಾಂತರಿಸುವ ವೇಳೆ ಆಭರಣಗಳು ಕಾಣೆಯಾಗಿದ್ದಾವೆ. ನನ್ನ ಮಗಳ ಕಿವಿ ಓಲೆ ಮಿಸ್ ಆಗಿದೆ ಅಂತ ತಾಯಿ ಅಶ್ವಿನಿ ಅವರು ಹೇಳಿದ್ದಾರೆ. ಪೋಸ್ಟ್ ಮಾರ್ಟಮ್ ವೇಳೆ ಬೌರಿಂಗ್ ಮಾರ್ಚರಿ ಒಳಗೆ ಓಲೆ ಕಾಣೆ ಆಗಿದೆ. ಬೌರಿಂಗ್ ಆಸ್ಪತ್ರೆಯ ವಿರುದ್ಧ ದೂರು ಕೊಟ್ಟಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶ್ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಗೊತ್ತಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಡ್ಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮಗೆ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ, ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ದು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಕ್ಲಿಲ್ಲ ನನಗೆ ಇವತ್ತುವರೆಗೂ. ಇನ್ನು ಅದರಲ್ಲಿ ಇನ್ ಬಿಟ್ವೀನು ಈ ಹೆಣ್ಮಗು ಅವರು ಮಾನಸಿಕವಾಗಿ ಶಿ ಇಸ್ ಡ್ರಾಪ್ ವೆರಿ ಬ್ಯಾಡ್ಲಿ. ನಾವು ಭಾರಿ ಅವ್ರ ಕಷ್ಟದಲ್ಲಿರೋ ನೋಡಿದ್ವಿ ಸೈಕಲಾಜಿಕಲಿ. ಅವ್ರು ಈ ವಾಲೆ ಒಂದು ಸಿಕ್ಕರೆ ಸಾಕು ಸರ್, ನನಗೇನು ಚೈನಿಗೇನು ಏನು ಬೇಡ ಸರ್. ಅದು ನಾವು ಆದಷ್ಟು ಹಾಸ್ಪಿಟ್ಲಿಗೆ ಹೋದ್ವಿ, ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್, ಕಬನ್ ಪಾರ್ಕ್ ಎಲ್ಲ ಕಡೆ ಹೋಗಿದ್ದೀವಿ. ಆ್ಯಂಡ್ ಇಟ್ ಇಸ್ ನಾಟ್ ಬರ್ತಾ ಇಲ್ಲ. ಈ ಕೊನೆ ಹಂತವಾಗಿ ನಾವಿಲ್ಲಿ ಕಂಪ್ಲೇಂಟ್ ಕೊಡೋದು ಮಿಸ್ ಆಗಿದೆ. ಅದು ಇದೆ, ಫೋಟೋಸ್ ಇದೆ. ಬಾಡಿ ಒಳಕ್ಕೆ ಹೋಗುವಾಗ ಟಾಪ್ಸಿಗೆ ಹೋಗ್ತದೆ ಒಳಕ್ಕೆ, ಆ ಟೈಮಲ್ಲಿ ಇತ್ತು ಕಿವಿಯಲ್ಲಿ. ಅವ್ರು ಹೊರಗೆ ಬಂದಾಗಿರ್ಲಿಲ್ಲ. ಸೊ ಇಟ್ ಇಸ್ ಹ್ಯಾಪನ್ ಇನ್ಸೈಡ್ ಅನ್ನೋದು ಇದು ಅಲ್ಲಿ. ಆ್ಯಂಡ್ ಈಗ ಈ ಅಮ್ಮ ಈ DCM ಬಗ್ಗೆ ಕೇಳೋದು ನನಗೆ ಸಡನ್ ಆಗಿ, ಅದು ಹಾಗೆ DCM ಸ್ಟೇಟ್ಮೆಂಟ್ ಮಾಡೋರು ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳೋದು ನನ್ ಕೇಳೋರು, ಅಲ್ಲ ಸರ್ ಹಿಂಗೆ ಹೇಳದ ಮೇಲೆ ನಾನು ಈ ಮಾರ್ಚರಿಯಲ್ಲಿ ಇದ್ದಾಗ ಮಾರ್ಚರಿಯಲ್ಲಿ ಕುಂತ್ಕೊಂಡು ನಮ್ಮ ತಾಯಿ ಹತ್ರ ಹೇಳ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ಮಾರ್ಚರಿಯಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಅಂತ ಕೇಳೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ನಿಜಕ್ಕೂ ಒಂಥರ ಬೇಸರದ ಸಂಗತಿ ಮತ್ತು ಕೋಪನೂ ಬರುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ. ಅಂದರೆ ಮಾರ್ಚರಿಯಲ್ಲೇ ಅದನ್ನು ತಗೊಂಡಿದ್ದಾರಾ ಅಥವಾ ಬಿದ್ದಂಥ ಸಂದರ್ಭದಲ್ಲಾದರೂ ಬಿದ್ದು ಹೋಗಿದೆಯಾ ಅದು ಅಂತ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಗೊಂದಲ ಶುರುವಾಗಿರೋದು ಏನಂತಂದ್ರೆ, ನೀವ್ ಹೇಳ್ದಂಗೆ ಅಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಯಾರು ತಗೊಂಡಿದಾರ ಅಥವಾ ಇನ್ನು ಮಾರ್ಚರಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾರು ತಗೊಂಡಿದಾರ ಅಂತ ಹೇಳಿ. ಆದ್ರೆ ಇಲ್ಲಿ ಅದಕ್ಕೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಇಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಸೊ ಹೀಗಾಗಿ ದಿವ್ಯಾಂಶು ಅವರ ತಾಯಿ ಏನಿದ್ದಾರೆ ಅವರು ಕೂಡ ಈಗಾಗ್ಲೇ ಅಶ್ವಿನಿ ಅವರು ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳುವಂತದ್ದು ಏನಂದ್ರೆ, ನಾವು ಅಲ್ಲಿ ಅಂದ್ರೆ ಅವತ್ತಾದಂತ ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಅವರ ಮೈ ಮೇಲೆ ಚಿನ್ನಾಭರಣಗಳಿತ್ತು, ಅದರಲ್ಲೂ ಕೂಡ ಓಲೆ ನಾವು ನೋಡಿದೀವಿ. ಆದ್ರೆ ಯಾವಾಗ ಇವರು ಇಲ್ಲಿ ಏನೋ ಇದಕ್ಕೆ ಕರ್ಕೊಂಡು ಹೋಗ್ತಾರೋ, ಇಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ, ಆನಂತರ ಪೋಸ್ಟ್ ಮಾರ್ಟಮಿಗೆಲ್ಲ ಕರ್ಕೊಂಡು ಹೋಗ್ತಾರೋ, ಆ ಸಂದರ್ಭದಲ್ಲಿ ಇಲ್ಲಿ ಮಾಯ ಆಗಿದೆ, ಅಂದ್ರೆ ಅಲ್ಲಿ ಎಲ್ಲೋ ಕದ್ದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಅವರು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಎಷ್ಟು ಗ್ರಾಮ್ ಇತ್ತು ಮತ್ತೆ ಯಾವ ಒಂದು ಐಟಮ್ಸ್ ಎಲ್ಲ ಇತ್ತು, ಚಿನ್ನಾಭರಣ ಇತ್ತು ಅಂತ ಹೇಳಿ ಕೂಡ ಈಗಾಗ್ಲೇ ಏನು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವ್ರು ಹೇಳುವಂತ ಪ್ರಕಾರ 1 ಲಕ್ಷ ಬೆಲೆ ಬಾಳುವಂತ ಒಂದು ಚಿನ್ನಾಭರಣ ಕೂಡ ಅವರ ಮಗಳು ಮೈ ಮೇಲೆ ಕೂಡ ಇತ್ತು ಅನ್ನೋದು ಕೂಡ ಈಗಾಗಲೇ ಅವರ ಒಂದು ವಾದ ಆಗಿರುವಂತದ್ದು. ಸೊ ಹೀಗಾಗಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ಈಗಾಗಲೇ FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಏನು ಕಳ್ಳತನ ವಿಚಾರವಾಗಿ ಕೂಡ FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇದಾದ ನಂತರ ತನಿಖೆಯನ್ನ ಮಾಡ್ತಾರೆ. ತನಿಖೆ ನಡೆಸಿದ ನಂತರದಲ್ಲಿ ಸತ್ಯಾಸತ್ಯತೆ ಏನಿದೆ ಅದು ಕೂಡ ಹೊರ ಬರಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ಏನಂದ್ರೆ, ಮಾರ್ಚರಿ ಯಾರ ಅವತ್ತಲ್ಲಿ ಇದ್ ಮಾಡಿದಾರೋ ಅವ್ರದ್ದು ಇಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಕರೀತಾರೆ.
ಆ ನಂತರ ಅಲ್ಲಿ ಇದ್ದಂತ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಮತ್ತೆ CCTV ಫುಟೇಜಸ್ ಏನು ಸಿಕ್ಕಿದೆ ಇವರಿಗೆ ಅದನ್ನು ಕೂಡ ಎಲ್ಲದೂ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಆದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗತ್ತೆ. ತನಿಖೆ ಆದ ನಂತರದಲ್ಲಿ ಇದು ಎಲ್ಲಿ ಮಿಸ್ ಆಯ್ತು, ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಮಿಸ್ ಆಯ್ತು ಅಥವಾ ಇಲ್ಲಿ ಮಾರ್ಚರಿಲಿ ಯಾರಾದ್ರೂ ಸಿಬ್ಬಂದಿಗಳು ಏನಾದ್ರು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯ ನಂತರವೇ ಕೂಡ ಇಲ್ಲಿ ಹೊರ ಬರಬೇಕಾಗಿದೆ ಅಂತಾನೆ ಹೇಳ್ಬೋದು ರಾಮ್. ಎಸ್ ಥ್ಯಾಂಕ್ ಯು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.